Namaste Makala. Welcome to video class and I wish you all a very happy new year. ಹೊಸ ವರ್ಷ ತಮ್ಮೆಲ್ಲರಿಗೂ ಶುಭವನ್ನು ತರಲಿ, ಸಮೃದ್ಧಿಯನ್ನು ತರಲಿ. ಮಕ್ಕಳೇ, ನಿನ್ನೆಯಿಂದ ಅಂದರೆ 1st ಜನವರಿ 2021 ತಮ್ಮ ವರ್ಗಗಳು ಕಾಲೇಜಿನಲ್ಲಿ ಸ್ಟಾರ್ಟ್ ಆಗಿದ್ದಾವೆ. ಕಾಲೇಜಿನಲ್ಲಿ ನಡೆಯುವ ವರ್ಗಗಳ ಜೊತೆಗೆ ನಾನು ತಮಗೆ ಆದಷ್ಟು ಮಟ್ಟಿಗೆ ವಿಡಿಯೋ ಕ್ಲಾಸ್ಗಳನ್ನು ತೆಗೆದುಕೊಳ್ತೇನೆ. ಈಗಾಗಲೇ ನಾವು ಕಳೆದ ಪೀರಿಯಡ್ನಲ್ಲಿ 7ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ ಮಕ್ಕಳ. ಅಂದರೆ ಇವುಗಳ ಅರ್ಥ. ಅದರಲ್ಲೂ ಲಿಬರಲೈಸೇಷನ್, ಉದಾರೀಕರಣದ ಗುಣಗಳು ಮತ್ತು ಅವಗುಣಗಳ ಬಗ್ಗೆ ನಾವು ಲಾಸ್ಟ್ ಪೀರಿಯಡ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಪ್ರೈವೇಟೈಸೇಷನ್, ಖಾಸಗೀಕರಣ, ಇದರ ಬಗ್ಗೆ ತಿಳ್ಕೊಳ್ಳೋ ಮಕ್ಕಳು. ಈಗ ತಮ್ಮೆಲ್ಲರಿಗೂ ತಿಳಿದಿರುವಂತೆ ವಾಟ್ ಈಸ್ ಲಿಬರಲೈಸೇಷನ್, ವಾಟ್ ಈಸ್ ಪ್ರೈವೇಟೈಸೇಷನ್ ಆ್ಯಂಡ್ ವಾಟ್ ಈಸ್ ಗ್ಲೋಬಲೈಸೇಷನ್ ಗೊತ್ತದಂತ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ಆದರೂ ಮತ್ತೊಮ್ಮೆ ಅದನ್ನು ತಮಗೆ ಇಂಟರ್ಪ್ರಿಟ್ ಮಾಡ್ತೇನೆ. ಉದಾರೀಕರಣ ಅಂದರೆ ಈಸಿಂಗ್ ದಿ ನಾರ್ಮ್ಸ್ ರಿಗಾರ್ಡಿಂಗ್ ಎಕಾನಮಿ ಆರ್ ಈಸಿಂಗ್ ದಿ ನಾರ್ಮ್ಸ್ ರೂಲ್ಸ್ ರಿಗಾರ್ಡಿಂಗ್ ಎಕನಾಮಿಕ್ ಕಂಡೀಷನ್ಸ್, ಟ್ರೇಡಿಂಗ್ ಕಂಡೀಷನ್ಸ್, ವ್ಯಾಪಾರಕ್ಕೆ, ಆರ್ಥಿಕತೆಗೆ ಸಂಬಂಧಿಸಿದಂತೆ ನೀತಿ ನಿಯಮಗಳನ್ನು ಸಡಿಲಗೊಳಿಸುವುದನ್ನು ಉದಾರೀಕರಣ ಎಂದು ಕರೆಯುವರು. ಕಾಂಪ್ರಿಹೆನ್ಸಿವ್ ಆಗಿ ವ್ಯಾಪಾರಿಗಳನ್ನು ದೇಶದಲ್ಲಿ ವ್ಯಾಪಾರಕ್ಕೆ ಆಹ್ವಾನಿಸುವುದನ್ನು, ಇನ್ವಿಟೇಷನ್ ಕೊಡುವುದನ್ನು ಉದಾರೀಕರಣ ಎಂದು ಕರೆಯುವರು. ಖಾಸಗೀಕರಣ ಅಂದರೆ ಸರ್ಕಾರಿ ಹಿಡಿತದಲ್ಲಿರುವಂತಹ ಕಂಪನಿಯನ್ನು ಪ್ರೈವೇಟ್ ಕಂಪನಿಗೆ, ಪ್ರೈವೇಟ್ ಸೆಕ್ಟರ್ಗೆ ಟ್ರಾನ್ಸ್ಫರ್ ಮಾಡುವುದು. ಟ್ರಾನ್ಸ್ಫರಿಂಗ್ ದಿ ಓನರ್ಶಿಪ್ ಆಫ್ ಎ ಗವರ್ನಮೆಂಟ್ ಕಂಪನಿ ಟು ದಿ ಪ್ರೈವೇಟ್ ಸೆಕ್ಟರ್. ಸರ್ಕಾರಿ ಹಿಡಿತದಿಂದ ಖಾಸಗಿಯವರಿಗೆ ಕಂಪನಿಯನ್ನು ವಹಿಸಿಕೊಡುವುದನ್ನು ಪ್ರೈವೇಟೈಸೇಷನ್ ಎಂದು ಕರೆಯುವರು. ಇಟ್ ಮೇ ಬಿ ಡ್ಯೂ ಟು ದಿ ಲಾಸ್, ಕಂಪನಿಯಲ್ಲಿ ನಷ್ಟವಾಗಿರುವುದು ಅಥವಾ ಸರಿಯಾಗಿ ನಡೆಯದೇ ಇರುವುದನ್ನು ಕಾರಣವಾಗಿಟ್ಟುಕೊಂಡು ಖಾಸಗೀಕರಣ ಮಾಡ್ಬೋದು. ಇನ್ನು ಮಕ್ಕಳೇ, ಗ್ಲೋಬಲೈಸೇಷನ್ ಅಂದರೆ ವೆರಿ ಸಿಂಪಲ್. ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಅಮಂಗ್ 2 or more ಕಂಪನೀಸ್ ಈಸ್ ಕಾಲ್ಡ್ ಗ್ಲೋಬಲೈಸೇಷನ್. 2 ಅಥವಾ 3 ಕಂಪನಿಗಳು ಸೇರಿಕೊಂಡು ಸೇವೆ ಮತ್ತು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಜಾಗತೀಕರಣ ಎಂದು ಕರೆಯುವರು. ಈ ಕಂಪನಿಗಳನ್ನು ಏನೆಂದು ಕರೆಯುತ್ತಾರೆ? ಬಹುರಾಷ್ಟ್ರೀಯ ಕಂಪನಿಗಳು ಎಂದು ಕರೆಯುತ್ತಾರೆ. ಮಲ್ಟಿ ನ್ಯಾಷನಲ್ ಕಂಪನೀಸ್. ರೈಟ್ ಮಕ್ಕಳೇ? ಓಕೆ, ಟುಡೇ ವಿ ವಿಲ್ ಡಿಸ್ಕಸ್ ಪ್ರೈವೇಟೈಸೇಷನ್. ಸ್ಟ್ರೇಟ್ ಅವೇ ವಿ ವಿಲ್ ಸ್ಟಾರ್ಟ್ ದಿ ಟಾಪಿಕ್. ಖಾಸಗೀಕರಣ ಮಕ್ಕಳೇ, ಅರ್ಥ ಅಂತೂ ಈಗಾಗಲೇ ತಾವು ತಿಳ್ಕೊಂಡಿದ್ದೀರಿ. ಖಾಸಗೀಕರಣದ ಅರ್ಥ ವೆರಿ ಸಿಂಪಲ್. ಸರ್ಕಾರದ ಕಂಪನಿಯನ್ನು ಖಾಸಗಿಯವರಿಗೆ ವರ್ಗಾಯಿಸುವುದು. ರೈಟ್? ಓಕೆ. ಮಹತ್ವ, ಇಂಪಾರ್ಟೆನ್ಸ್. ದೆನ್ ವಾಟ್ ಆರ್ ದಿ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ಸ್ ವೆನ್ ವಿ ಅಪ್ಲೈ ಪ್ರೈವೇಟೈಸೇಷನ್? ಖಾಸಗೀಕರಣವನ್ನು ಅಳವಡಿಸಿಕೊಂಡರೆ ಆಗುವಂತಹ ಉಪಯೋಗಗಳು ಏನು? ಇವುಗಳ ಅನಾನುಕೂಲಗಳು ಅವ. ವಾಟ್ ವಿ ಕಾಲ್ ದೆಮ್ ಆ್ಯಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ವಾಟ್ ಆರ್ ದಿ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್? ಅವಗುಣಗಳು, ಡಿಮೆರಿಟ್ಸ್ ಅವು. ರೈಟ್? ಅದನ್ನು ಆನಂತರ ನೋಡುವ. ಈಗ ಮಕ್ಕಳ, ಗುಣಗಳು, ಖಾಸಗೀಕರಣದ ಗುಣಗಳು. ನಂಬರ್ 1, ನೋ ರಿಸರ್ವೇಷನ್. ನೋಡಿರಿ ಮಕ್ಕಳ, ಖಾಸಗಿ ಕಂಪನಿಗಳಲ್ಲಿ ಯಾವುದೇ ರಿಸರ್ವೇಷನ್ ಇರುವುದಿಲ್ಲ. ಎಬಿಲಿಟಿ, ಫಿಸಿಕಲ್, ಮೆಂಟಲ್ ಸ್ಟ್ರೆಂತ್, ದೆನ್ ನಾಲೆಜ್. ಸೊ ಇವು ಇದ್ದವರು ಮಾತ್ರ
ಕೆಲಸವನ್ನು ಪಡೆಯುತ್ತಾರೆ. ಇಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಇರುವಂತೆ ಈ ಜಾತಿಗೆ ಇಷ್ಟು ರಿಸರ್ವೇಷನ್ನು, ಈ ಜಾತಿಗೆ ಇಷ್ಟು ರಿಸರ್ವೇಷನ್ನು, ಈ ಜಾತಿಗೆ ಇಷ್ಟು ರಿಸರ್ವೇಷನ್, ನೋ ರಿಸರ್ವೇಷನ್ ಹಿಯರ್ ಫಾರ್ ವುಮೆನ್ ಆಲ್ಸೋ. ಮಹಿಳೆಯರಿಗೂ ಇಲ್ಲಿ ಯಾವುದೇ ಏನೋ ಮೀಸಲಾತಿ ಇರುವುದಿಲ್ಲ. ಸೊ ಹಂಗಾರೆ ಇಫ್ ದೇರ್ ಈಸ್ ನೋ ರಿಸರ್ವೇಷನ್ ದೇರ್ ವಿಲ್ ಬಿ ಎಫಿಷಿಯಂಟ್ ಎಂಪ್ಲಾಯೀಸ್ ಟು ಬಿ ರಿಕ್ರೂಟೆಡ್. ಅಂದರೆ ರಿಸರ್ವೇಷನ್ ಇಲ್ಲದೆ ಜಾತಿ ಆಧಾರದ ಮೇಲೆ ಸಾಕಷ್ಟು ಬರ್ತಾವೆ ಮಕ್ಕಳೇ. ಈ ಯೂಟ್ಯೂಬ್ನೊಳಗೂ ಬಂದಿರ್ತಾವೆ, ಜೋಕ್ ಅಂತ ಬಂದಿರ್ತಾವೆ. ರಿಸರ್ವೇಷನ್ನಿಂದ ಆಯ್ಕೆಯಾದಂಥ ಶಿಕ್ಷಕರು ಮಕ್ಕಳಿಗೆ ಏನನ್ನೂ ಕಲಿಸುತ್ತಾರೆ. ಸಂಡೇ ಸ್ಪೆಲ್ಲಿಂಗ್ ಏನು? SONDAY SUNDAY. ಅಂದರೆ ರಿಸರ್ವೇಷನ್ನಿಂದಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಹಾಳಾಗುತ್ತಿದೆ ಅನ್ನೋದನ್ನು ನಾವು ನೋಡ್ಬೋದು, ಯೂಟ್ಯೂಬ್ನೊಳಗೂ ಬರ್ತಾ ಇರ್ತಾವೆ. ಸೊ ಸರ್ಕಾರಿ ಕ್ಷೇತ್ರದಲ್ಲಿ ರಿಸರ್ವೇಷನ್ ಇರುವುದರಿಂದ ಇದು ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗೆ ಸಾಕಷ್ಟು ಧಕ್ಕೆಯನ್ನುಂಟು ಮಾಡಿದೆ. ಯಾವುದು? ರಿಸರ್ವೇಷನ್. ಬಟ್ ದಿ ಕಾನ್ಸ್ಟಿಟ್ಯೂಷನ್ ಅಸರ್ಟ್ಸ್ ದ್ಯಾಟ್ ರಿಸರ್ವೇಷನ್ ಈಸ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್. ಅಪ್ಲಿಫ್ಟ್ಮೆಂಟ್, ಹಿಂದುಳಿದ ವರ್ಗದವರ ಏಳ್ಗೆಗಾಗಿ ಅದನ್ನು ಜಾರಿಗೆ ತರಲಾಗಿದೆ ಅಂತ ನಮ್ಮ ಸಂವಿಧಾನ ನಿರ್ಮಾಪಕರು ಅದನ್ನು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ರೈಟ್ ಮಗಳೇ? ಆದರೆ ಹಿಯರ್ ಇನ್ ಪ್ರೈವೇಟ್ ಸೆಕ್ಟರ್ ದೇರ್ ವಿಲ್ ಬಿ ನೋ ರಿಸರ್ವೇಷನ್. ಎಬಿಲಿಟಿ ಯಾರಿಗದ, ತಾಕತ್ತು ಯಾರಿಗದ, ಬುದ್ಧಿ ಯಾರಿಗದ, ಅವರು ನೌಕರಿಯನ್ನು, ಕೆಲಸವನ್ನು ಪಡೆಯುತ್ತಾರೆ. ಓಕೆ ಮಕ್ಕಳ? ನೆಕ್ಸ್ಟ್, ಕಂಟಿನ್ಯೂಯಸ್ ವರ್ಕ್. ಪ್ರೈವೇಟ್ ಸೆಕ್ಟರ್ನೊಳ ಮಕ್ಕಳ ಕಂಪನಿ ಮಾಲೀಕ ಸಾಕಷ್ಟು ದುಡ್ಡನ್ನು ಹಾಕಿರ್ತಾನೆ. ದಿ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಬೈ ದಿ ಓನರ್. ಸಾಕಷ್ಟು ದುಡ್ಡನ್ನು ಹಾಕಿರ್ತಾನೆ. ನಿರಂತರವಾಗಿ ಕೆಲಸವನ್ನು ಸ್ಟಾಪ್ ಮಾಡಲಿಕ್ಕೆ ಕೊಡೋದಿಲ್ಲ. ನಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ನಾವು ನೋಡ್ಬೋದು, ನಮಗೆ ದೀಪಾವಳಿಗೂ ಸುಟಿ ಇರ್ತದೆ, ಸಂಡೇನೂ ಸುಟಿ ಇರ್ತದೆ, ಸೆಕೆಂಡ್ ಸ್ಯಾಟರ್ಡೇನೂ ಸುಟಿ ಇರ್ತದೆ, ಆ ಹಬ್ಬಕ್ಕೂ ಸುಟಿ ಇರ್ತದೆ, ಈ ಹಬ್ಬಕ್ಕೂ ಸುಟಿ ಇರ್ತದೆ. ನೋ, ಪ್ರೈವೇಟ್ ಸೆಕ್ಟರ್ನೊಳಗೆ ಯಾರಾದರೂ ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಕೇಳಿ ನೋಡ್ರಿ ಮಕ್ಕಳೇ, ಓನ್ಲಿ ಸಂಡೇ ಅಷ್ಟೇ ಹಾಲಿಡೇ ಅವರಿಗೆ. ಆ ಹಬ್ಬಕ್ಕೆ ಸುಟಿ, ರಾಮನವಮಿಗೆ ಸುಟಿ, ಈ ನವಮಿಗೆ ಸುಟಿ, ನಥಿಂಗ್ ಡೂಯಿಂಗ್. ಸೊ ಹಂಗಾರೆ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್, ಅಂದರೆ ಇದರಿಂದ ಏನಾಗ್ತದೆ ಮಕ್ಕಳ? ಕಾರ್ಮಿಕರಿಗೆ ನಿರಂತರ ಕೆಲಸ ಸಿಗುತ್ತದೆ. ಕಾರ್ಮಿಕರಿಗೆ ನಿರಂತರ ಕೆಲಸ ಸಿಗುತ್ತದೆ. ನಿರಂತರ ಕೆಲಸದಲ್ಲಿ ಇರುವುದರಿಂದ ಕಂಪನಿಯು ಅಭಿವೃದ್ಧಿಯನ್ನು ಹೊಂದುತ್ತದೆ. ರೈಟ್ ಮಕ್ಕಳೇ? ಕಂಟಿನ್ಯೂಯಸ್ ವರ್ಕ್. there is continuous work stipulated in private companies, no stagnation. Right magala? Okay. Goals in private companies, goals to be set. Bank magala, bank irbodu, auto company irbodu, ಕೈಗಾರಿಕೋದ್ಯಮಗಳು ಇರ್ಬೋದು. ಅವರವರ ನೌಕರರಿಗೆ ಅವರು ಗೋಲ್ಸ್ ಸೆಟ್ ಮಾಡ್ತಾರೆ. ಈ ಬ್ಯಾಂಕ್ನೊಳಗೆ ನೌಕರಿ, ಪ್ರೈವೇಟ್ ಬ್ಯಾಂಕ್ನೊಳಗೆ ನೌಕರಿ ಬೇಕಪ್ಪ ಅಂದರೆ ಇಂತಿಷ್ಟು ಅಕೌಂಟನ್ನು ಮಾಡಿಸಬೇಕು, ಇಂತಿಷ್ಟು FDಯನ್ನು ಬ್ಯಾಂಕಿನಲ್ಲಿ ಜನರಿಂದ ಮಾಡಿಸಬೇಕು, ಜನರನ್ನು ಭೇಟಿಯಾಗಬೇಕು. ಪ್ರೈವೇಟ್ LIC ಅವ ಮಕ್ಕಳೇ, ಪ್ರೈವೇಟ್ ಬ್ಯಾಂಕ್ ಅವ, ಪ್ರೈವೇಟ್ ಏನೋ ಆಟೋಮೊಬೈಲ್ ಕಂಪನಿಗಳವ. ತಿಂಗಳಿಗೆ ಇಂತಿಷ್ಟು 2 ವೀಲರ್ಗಳನ್ನು 4 ವೀಲರ್ಗಳನ್ನು ಮಾರಾಟ ಮಾಡಿಸಬೇಕು. ಒಬ್ಬ ನೌಕರ 50 ಗಾಡಿಗಳನ್ನು ಈ ತಿಂಗಳ ಮಾರಾಟ ಮಾಡಬೇಕು. ಹಿಂಗೆ ಗೋಲ್ ಸೆಟ್ ಇರ್ತದೆ ಮಕ್ಕಳ. ಆಮೇಲೆ ಅಲ್ಲಿ ಏನೇ ಮತ್ತು ಸರಿಯಾಗಿ ಕೆಲಸವನ್ನು ಮಾಡದೇ ಇದ್ದರೆ ದೇ ವಿಲ್ ಬಿ ಟರ್ಮಿನೇಟೆಡ್. ಸೊ ಹಂಗಾರೆ ಪ್ರೈವೇಟ್ ಸೆಕ್ಟರ್ದು ಮತ್ತೊಂದು ಪ್ರಮುಖವಾದಂಥ ಅಂಶ ಏನಂದರೆ ಗೋಲನ್ನು ಸೆಟ್ ಮಾಡಲಾಗುತ್ತದೆ, ಗುರಿಯನ್ನು ನಿರ್ದಿಷ್ಟಪಡಿಸಲಾಗುತ್ತದೆ. ಈ ತಿಂಗಳು ಇಷ್ಟು ನೌಕರರು ಇಷ್ಟು ಗುರಿಯನ್ನು ಸಾಧಿಸತಕ್ಕದ್ದು, ಇಷ್ಟು ಕೆಲಸವನ್ನು ಮಾಡತಕ್ಕದ್ದು, ಇಷ್ಟು ಉತ್ಪಾದನೆಯನ್ನು ಮಾಡತಕ್ಕದ್ದು. ಪಗಾರ ಬರ್ತದೆ, ಅಷ್ಟು ಉತ್ಪಾದನೆಯನ್ನು ಮಾಡಿದ್ರೆ ಮತ್ತೆ ಹೆಚ್ಚಿನ ಪಗಾರ. ಸೊ ಮಕ್ಕಳಂದ್ರೆ ಮತ್ತೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವುದು? ಪ್ರೈವೇಟೈಸೇಷನ್ನದ್ದು ಗೋಲ್ಸ್ ಆರ್ ಸೆಟ್. ರೈಟ್ ಮಕ್ಕಳೇ? ನೆಕ್ಸ್ಟ್, ನೋ ಕರಪ್ಷನ್. ಇನ್ ಎ ಪ್ರೈವೇಟ್ ಕಂಪನಿ ದೇರ್ ವಿಲ್ ಬಿ ದಿ ಓನರ್, ದೇರ್ ವಿಲ್ ಬಿ ದಿ ಪ್ರೊಪ್ರೈಟರ್, ದೇರ್ ವಿಲ್ ಬಿ ದಿ ಸೂಪರ್ವೈಸರ್. ಯಾಕಂದ್ರೆ ದುಡ್ಡು ಹಾಕಿರ್ತಾನೆ ನಾವು, ಸಾಕಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ.
ಎಲ್ಲವನ್ನ ಸಮರ್ಪಕವಾಗಿ ನೋಡಿರ್ತಾನೆ ಮತ್ತು ಎಲ್ಲವನ್ನ ತಾನೇ ಉಸ್ತುವಾರಿಯನ್ನು ಮಾಡ್ತಾ ಇರ್ತಾನೆ. ಸೊ ಮಕ್ಕಳೇ, ಯಾವುದೇ ಪ್ರೈವೇಟ್ ಕಂಪ್ನಿಯಲ್ಲಿ ನಿಮಗೆ ನೌಕರಿಯನ್ನು ಕೊಡಿಸುತ್ತೇನೆ ದುಡ್ಡು ಕೊಡ್ರಿ ಅಂದರೆ ಅದನ್ನು ನಂಬಬೇಡ್ರಿ. ಈವನ್ ಸರ್ಕಾರದೊಳಗೂ ಮಕ್ಕಳ ಈಗ ಏನು ಸರ್ಕಾರ ಕೆಲಸದೊಳಗೂ ಈಗ ಕೆಲಸಕ್ಕೆ ಕರಪ್ಷನ್ ನಮ್ಮಲ್ಲದ, ಸರ್ಕಾರದ ಮಟ್ಟದಲ್ಲಿ ಕರಪ್ಷನ್ ಅದ. ಆದರೆ ಕೆಲಸಕ್ಕೆ ಸೇರುವಾಗ ಈಗ ಸರ್ಕಾರದ ಕೆಲಸಕ್ಕೂ ಏನು ದುಡ್ಡು ಕೊಡಬೇಕಾಗಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟಾಗಿ ನಡೀತಾವೆ CET ಮೂಲಕ. ಆದರೆ ಮಕ್ಕಳ ಗೌರ್ಮೆಂಟ್ನೊಳಗೆ ಕರಪ್ಷನ್ ಅದ, ಸಾಕಷ್ಟು ಅದ. ತಾವು ರೆಫರ್ ಮಾಡಿರೋ ಇಲ್ಲೋ, ಇಂಡಿಯಾ ಈಸ್ ನಂಬರ್ 1 ಇನ್ ಕರಪ್ಷನ್ ಇನ್ ವರ್ಲ್ಡ್. ಒಂದು ಯಾವ ಮಟ್ಟದೊಳಗೆ ಕರಪ್ಷನ್ ಇರ್ಬೋದು ನೋಡ್ರಿ. ಬಟ್ ಪ್ರೈವೇಟ್ ಸರ್, ಹಾಗಾದರೆ ಪ್ರೈವೇಟ್ ಸೆಕ್ಟರ್ನೊಳಗೆ ಏನೂ ಇಲ್ಲವೇ ಇಲ್ಲೇನ್ರಿ, ಒಟ್ಟೊಟ್ಟೊಟ್ಟೊಟ್ಟ ಇಲ್ಲ, ಸ್ವಲ್ಪ ಅದ. ಬಟ್ ಇಟ್ ಈಸ್ ಮಿನಿಮಮ್. ಪ್ರೈವೇಟ್ ಸೆಕ್ಟರ್ನೊಳಗೆ ಏನದ ಮಿನಿಮಮ್, ಇಲ್ಲಿದ್ದಷ್ಟಿಲ್ಲ. ಗೌರ್ಮೆಂಟ್ ಸೆಕ್ಟರ್ನೊಳಗಿದ್ದಷ್ಟು ಅಲ್ಲಿಲ್ಲ. ಪ್ರತಿಯೊಂದಕ್ಕೂ ಇಲ್ಲಿ ನಾವು ದುಡ್ಡನ್ನು ಏನು ಕೊಡಬೇಕಾಗ್ತದೆ. ಸೊ ಮಕ್ಕಳ, ಪ್ರೈವೇಟ್ ಕಂಪನಿಯಲ್ಲಿ ಮಾಲೀಕನು ಎಲ್ಲ ಉಸ್ತುವಾರಿಯನ್ನು ಮಾಡುತ್ತಾನೆ, ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ದುಡ್ಡನ್ನು ಹಾಕಿರುವ ಕಷ್ಟ ಅವನಿಗೆ ಗೊತ್ತಿರುತ್ತದೆ. ಕಂಪನಿಯು ಸರಿಯಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾನೆ. ಭ್ರಷ್ಟಾಚಾರಕ್ಕೆ ಅವನು ಆಸ್ಪದವನ್ನು ಕೊಡುವುದಿಲ್ಲ. ಒಳ್ಳೆಯ ಕೆಲಸ ಮಾಡುವವರನ್ನು ಮಾತ್ರ ನೇಮಕ ಮಾಡಿಕೊಳ್ಳುತ್ತಾನೆ. ಯಾವುದೇ ನೌಕರ ಸರಿಯಾಗಿ ಕೆಲಸ ಮಾಡದಿದ್ದರೆ ಅವನನ್ನು ತೆಗೆಯುವ ಸಂಪೂರ್ಣ ಅಧಿಕಾರ ಮಾಲೀಕನಿಗೆ ಇರುತ್ತದೆ. ಗೌರ್ಮೆಂಟ್ನೊಳಗೆ ಹಂಗಲ್ಲ. ಅವರಿಗೆಲ್ಲ ಏನು, ದೇರ್ ಆರ್ ಸಮ್ ಪ್ರೊಸೆಸ್ ಇನ್ ಗೌರ್ಮೆಂಟ್ ಸೆಕ್ಟರ್ ಟು ಟರ್ಮಿನೇಟ್ ದಿ ಎಂಪ್ಲಾಯಿ. ರೈಟ್ ಮಕ್ಕಳೇ? ಸೊ ಹಂಗಾರ ನೋ ಕರಪ್ಷನ್. ನೆಕ್ಸ್ಟ್, ಕ್ವಿಕ್ ರೆಸ್ಪಾನ್ಸ್. ಕ್ವಿಕ್ ರೆಸ್ಪಾನ್ಸ್, ದಿ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಫೀಚರ್ ಆಫ್ ಪ್ರೈವೇಟ್ ಸೆಕ್ಟರ್ ಈಸ್ ಕ್ವಿಕ್ ರೆಸ್ಪಾನ್ಸ್. ಮಕ್ಕಳೇ, ನೀವು ಯಾವುದೇ ಕಂಪನಿಗೆ ಹೋಗಿ, ಯಾವುದೇ ಬ್ಯಾಂಕಿಗೆ ಹೋಗ್ರಿ, ನೀವು ಅರ್ಧ ತಾಸಿನೊಳಗೆ ನಿಮ್ಮ ಎಲ್ಲ ಕೆಲಸವನ್ನು, ನಿಮ್ಮ ಕಾರ್ಯವನ್ನು ಮುಗಿಸಿ ನಿಮ್ಮನ್ನು ಕಳಿಸ್ಕೊಡ್ತಾರೆ. ಅರ್ಧ ತಾಸಿನೊಳಗೆ ಎಲ್ಲ ಕೆಲಸನೂ ಮುಗಿತದೆ. ಆಮೇಲೆ ಯಾವುದೇ ಒಂದು ಗಾಡಿಯನ್ನು ಸರ್ವಿಸಿಂಗ್ ಮಾಡಿಸ್ಲಿಕ್ಕೆ ಅಥವಾ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗೆ ಹೋಗ್ರಿ, ನಿಮಗೆ ನೀವಲ್ಲಿ ಕೆಲಸವನ್ನು ಮಾಡಿಸಿಕೊಳ್ಳಲಿಕ್ಕೆ ಅಥವಾ ನಿಮ್ಮ ಕೆಲಸವಿದ್ದಾಗ ನೀವು ಹೋದರೆ 2 ದಿವಸ ಆದಮೇಲೆ ತಮಗೆ ಫೋನ್ ಬರ್ತದೆ, ನೀವು ಇಂಥ ದಿವಸ ನಮ್ಮ ಕಂಪನಿಗೆ ಬಂದಿದ್ರಿ, ನಮ್ಮ ಎಂಪ್ಲಾಯಿಗಳು ತಮ್ಮನ್ನು ಸರಿಯಾಗಿ ಮಾತನಾಡಿಸಿದ್ರೋ, ತಮ್ಮದು ಏನು ಗ್ರಿವನ್ಸಸ್, ತಮ್ಮ ತೊಂದರೆ ಏನಿತ್ತು ಅದನ್ನು ಸರಿಯಾಗಿ ನಿಭಾಯಿಸಿದ್ರೋ, ಎಲ್ಲವನ್ನ ಕೇಳ್ತಾರೆ ಮೇಲಿನ ಆಫೀಸರ್. ಸೊ ಮಕ್ಕಳ, ಪ್ರೈವೇಟ್ ಕಂಪ್ನಿದು ಮತ್ತೊಂದೇನಪ್ಪ ಅಂದರೆ, ಈಗ ನೀವು 2 ವೀಲರು 4 ವೀಲರು ನೋಡಿರ್ಬೋದು. ನೀವು ಸರ್ವಿಸಿಂಗ್ಗೆ ತೊಗೊಂಡೋದ್ರಪ್ಪ ಅಂದರೆ ಸರ್ವಿಸ್ ಮಾಡ್ಕೊಂಡು ಬಂದು ಮರನೇ ದಿವಸ ನಿಮಗೆ ಫೋನ್ ಬರ್ತದೆ, ಸರ್ವಿಸಿಂಗ್ ಕೊಟ್ಟಿದ್ರಿ, ನಿನ್ನೆ ಗಾಡಿ ಸರಿಯಾಗಿ ಮಾಡಿದಾರೋ, ಏನಾದರೂ ತೊಂದರೆ ಇದೆಯೋ, ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿದ್ರೋ, ಎಲ್ಲವನ್ನ ಕೇಳ್ತಾರೆ. ಅದು ಬ್ಯಾಂಕಿನೊಳಗಿರ್ಬೋದು, ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು. ಯಾಕಂತ ದುಡ್ಡು ಹಾಕಿರ್ತಾನೆ ಅವ ಮಾಲಕ ದುಡ್ಡು ಹಾಕಿರ್ತಾನೆ, ಸರಿಯಾಗಿ ಕೆಲಸವನ್ನು ತೊಗೊಳ್ತಾನೆ ತನ್ನ ಕೆಲಸಗಾರರಿಂದ. ಸ್ಪಷ್ಟ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಅವರಿಗೆ, ಸಮರ್ಪಕ ಕೆಲಸವನ್ನು ಮಾಡತಕ್ಕದ್ದು ಅಂತೇಳಿ. ಸೊ ಹಂಗಾರೆ ಖಾಸಗೀಕರಣದ ಮತ್ತೊಂದು ಉಪಯೋಗವೆಂದರೆ ಶೀಘ್ರ ಪ್ರತಿಕ್ರಿಯೆ, ಕ್ವಿಕ್ ರೆಸ್ಪಾನ್ಸ್. ತಮ್ಮ ಕೆಲಸವನ್ನು ಶೀಘ್ರವಾಗಿ ಮಾಡಿಕೊಡಲಾಗುವುದು. ಆ್ಯಂಡ್ ಲಾಸ್ಟ್ ಒನ್ ಮಕ್ಕಳೇ, ಡೆವಲಪ್ಮೆಂಟ್ ಆಫ್ ದಿ ನೇಷನ್. ಒಳ್ಳೆಯ ಕೆಲಸಗಾರರು, ಭ್ರಷ್ಟಾಚಾರ ಇಲ್ಲದಿರುವುದು, ಮೀಸಲಾತಿಯ ಮೇಲೆ ನೇಮಕಾತಿ ಇಲ್ಲದಿರುವುದು, ಶೀಘ್ರವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು, ಶೀಘ್ರವಾಗಿ ಪ್ರಜೆಗಳ ಕೆಲಸಗಳನ್ನು ಮಾಡಿಕೊಡುವುದು, ಇವೆಲ್ಲವೂ ಇದ್ದಾಗ ಅಂಥ ದೇಶ ಆಡಳಿತ ಎಫಿಷಿಯೆಂಟಾಗಿ ಆ ದೇಶವು ಮುಂದುವರಿಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ರೈಟ್ ಮಕ್ಕಳೇ? ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೈವೇಟೈಸೇಷನ್. 5 ರಿಂದ 6 ಪಾಯಿಂಟ್ಸ್ಗಳನ್ನು ತಾವು ನೆನಪಿನೊಳಗೆ ಅಥವಾ ಲಕ್ಷ್ಯದಲ್ಲಿ ಇಟ್ಕೊಂಡ್ರೆ ಸಾಕು ಮಕ್ಕಳೇ. ರೈಟ್? ನೋ ರಿಸರ್ವೇಷನ್, ಕಂಟಿನ್ಯೂಯಸ್ ವರ್ಕ್, ಮೀಸಲಾತಿ ಇಲ್ಲ, ನಿರಂತರ ಕೆಲಸ, ಗುರಿಗಳನ್ನು ನಿಗದಿಪಡಿಸಲಾಗುತ್ತದೆ, ಭ್ರಷ್ಟಾಚಾರ ಇಲ್ಲ, ಕ್ವಿಕ್ ರೆಸ್ಪಾನ್ಸ್, ಶೀಘ್ರ ಪ್ರತಿಕ್ರಿಯೆ, ದೆನ್ ಡೆವಲಪ್ಮೆಂಟ್ ಆಫ್ ದಿ ನೇಷನ್, ದೇಶದ ಬೆಳವಣಿಗೆ. ರೈಟ್ ಮಕ್ಕಳ? ಸೊ ದೇರ್ ಆರ್ ಸಮ್ ಡಿಮೆರಿಟ್ಸ್ ರಿಗಾರ್ಡಿಂಗ್ ಪ್ರೈವೇಟೈಸೇಷನ್. ಅದನ್ನು ತಮಗೆ
ನೆಕ್ಸ್ಟ್ ಪೀರಿಯಡ್ನೊಳಗೆ ಹೇಳ್ತೀನಿ. ರೈಟ್ ಮಕ್ಕಳೇ, ಥ್ಯಾಂಕ್ ಯು.